ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಸಿ ಕನ್ನಡ ಗೈಸ್. ಈ ವಾರ ನಮ್ಮ ಕನ್ನಡದಲ್ಲಿ ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದರಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ವಿನಯ್ ರಾಜ್ಕುಮಾರ್ ಅವರು, ಮೇಘಾ ಶೆಟ್ಟಿ ಅವರು ನಟಿಸಿರುವ ಸಿನಿಮಾನೇ ಗ್ರಾಮಾಯಣ ಸಿನಿಮಾ. ಇದೊಂದು ಹಳ್ಳಿ ಡ್ರಾಮಾ ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂವಿ ಅಂತಾನೆ, ಆಕ್ಷನ್ ಮೂವಿ ಅಂತಾನೆ ಹೇಳ್ಬೋದಾಗಿದೆ. ಇದು ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಸಿನಿಮಾ ಈ ವಾರದ ಅಂತ ಸಿನಿಮಾ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅದ್ರ ಟ್ರೈಲರ್ ಇರ್ಬೋದು, ಸಾಂಗ್ಗಳು ಇರ್ಬೋದು, ಅಷ್ಟು ಎಕ್ಸ್ಪೆಕ್ಟೇಷನ್ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ. ಹೌದು, ಈ ಸಿನಿಮಾ ಈ ವಾರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಮ್ಮ ಜನರಿಗೆ. ಈ ಸಿನಿಮಾನ ಪ್ರತಿಯೊಬ್ರು ಹೋಗಿ ನೋಡಿ ಥಿಯೇಟರ್ ಅಲ್ಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಟ್ರೈಲರ್ ಅಷ್ಟು ಪ್ರಾಮಿಸಿಂಗ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇದು ಮೊದಲನೇ ಸಿನಿಮಾ ನಮ್ಮ ಗ್ರಾಮಾಯಣ. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಡೆಡ್ಲಿ ಕಿಲ್ಲರ್ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದ್ರೆ ಮೇನ್ ಲೀಡ್ ಆಗಿ ನಮ್ಮ ಥ್ರಿಲ್ಲರ್ ಮಂಜು ಅವರು ಆಕ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಅಂತಾನೆ ಹೇಳ್ಬೋದಾಗಿದೆ. ಅದೇ ಡೆಡ್ಲಿ ಕಿಲ್ಲರ್. ಇನ್ನು ಮೂರನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ಲವ್ ಸೀಸನ್ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಇದೊಂದು ಲವ್ ರೊಮ್ಯಾಂಟಿಕ್ ಆಕ್ಷನ್ ಫಿಲಮ್ ಅಂತಾನೆ ಹೇಳ್ಬೋದಾಗಿದೆ. ಹೊಸಬರ ಸಿನಿಮಾ ಅಂತ ಇದು ಹೇಳ್ಬೋದು, ಲವ್ ಸೀಸನ್ಸ್ ಅಂತ. ಇನ್ನು ನಾಲ್ಕನೇದು ಯಾವ್ದಪ್ಪ ಅಂದ್ರೆ ನಾನು ಅಪರಾಧಿ ಅಲ್ಲ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೇನ್ ಲೀಡ್ ಆಗಿ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಹೀರೋ ಆಗಿ ಮೇನ್ ಲೀಡ್ ಆಗಿ ಆಕ್ಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಒಂದು ಸಸ್ಪೆನ್ಸ್ ಮೂವಿ ಅಂತಾನೆ ಹೇಳ್ಬೋದು, ಸಸ್ಪೆನ್ಸ್ ಡ್ರಾಮಾ ಮೂವಿ ಅಂತಾನೆ ಹೇಳ್ಬೋದು. ಪ್ರಮೋದ್ ಶೆಟ್ಟಿ ಅವರ ಎಕ್ಸ್ಪೆಕ್ಟೇಷನ್ ಮೂವಿ ಅಂತಾನೆ ಹೇಳ್ಬೋದಾಗಿದೆ. ಇದು ನಾಲ್ಕನೇ ಸಿನಿಮಾ ನಾನು ಅಪರಾಧಿ ಅಲ್ಲ. ಇನ್ನು ಕೊನೆಯ ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಮಕ್ಕಳು ಮತ್ತು ದೊಡ್ಡವರುಗಳನ್ನು ಒಳಗೊಂಡಿರುವ ಸಿನಿಮಾ ಅಂತಾನೆ ಹೇಳ್ಬೋದು. ಒಂದು ಆಕ್ಷನ್ ಡ್ರಾಮಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತರ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅಂತಾನೆ ಹೇಳ್ಬೋದಾಗಿದೆ. ಈ ಸಿನಿಮಾ ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ ಅಂತ, ಕನ್ನಡಗಳು ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ ಇರ್ಬೋದು, ಡೆಡ್ಲಿ ಕಿಲ್ಲರ್ ಇರ್ಬೋದು, ಲವ್ ಸೀಸನ್ ಇರ್ಬೋದು, ನಾನು ಅಪರಾಧಿ ಎಲ್ಲ ಇರ್ಬೋದು, ನಮ್ಮ ಗ್ರಾಮಾಯಣ ಇರ್ಬೋದು, ಇಷ್ಟು ಸಿನಿಮಾಗಳು ಈ ವಾರ ರಿಲೀಸ್ ಆಗ್ತಿದೆ. ನಿಮ್ಗೆ ಯಾವ ಸಿನಿಮಾ ಇಷ್ಟ ಹೋಗಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಹೋಗಿ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.